ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಗೌರಿಶಂಕರ ಧಾರಾವಾಹಿಯ ಸಂಚಿಕೆ ಈ ದಿನದ್ದು ಏನಾಗಿದೆ ನೋಡೋಣ ಬನ್ನಿ. ಇಲ್ಲಿ ಮಂತ್ರವಾದಿನ ಕರ್ಸಿ ಎಲ್ಲ ಪೂಜೆನೆಲ್ಲ ನಡೀತದೆ. ಆನಂತರ ಪೊಲೀಸರನ್ನ ಕರ್ಸಿರ್ತಾಳೆ ಗೌರಿ. ಅದಕ್ಕೆ ಶಿವರುದ್ರಪ್ಪ ಇದ್ದವನು ಸುನಂದ ಏನು ನಡೆದಿಲ್ಲ ಅಂತ ಹೇಳವ. ಏನ್ ಹೇಳ್ಬೇಕು ಮಾವ, ನಿಮ್ ಮಗ ಸುತ್ಕೆ ತಗೊಂಡು ಹೊಡೆದು ಬಿಟ್ಟು ಪೆಟ್ಕೆಲಿ ಹಾಕಿ ಊತ ಹಾಕ್ತಾ ಅಂತ ಹೇಳ್ಬೇಕಾ? ಇನ್ಸ್ಪೆಕ್ಟ್ರೆ, ಗೌರವ ಹೇಳಿರೋದು ಸತ್ಯ. ನನ್ ಗಂಡ ಊಟ ಹಾಕಿದ್ರು, ಇನ್ನೇನ್ ಬೇಕು, ಎಲ್ಲ ಹೇಳಾಯ್ತಲ್ಲ, ಹೇಳ್ಕೊಬನ್ರಿ ಅವ್ರನ್ನ ಅಂತೇಳಿ ಇನ್ಸ್ಪೆಕ್ಟರ್ ಅಂತ. ಬಿಡ್ಲ ಕೃಷ್ಣ, ಬಿಡ್ಲಾ, ನಾನು ಏನು ಮಾಡಿಲ್ಲ ಕಣ್ರಿ. ಅಪ್ಪಯ್ಯ, ನಾನು ಕೊಲೆ ಮಾಡಿಲ್ಲ, ಹೇಳಪ್ಪಯ್ಯ ನೀನಾದ್ರೂ ಸ್ವಲ್ಪ. ಅಲ್ಲ ಇನ್ಸ್ಪೆಕ್ಟ್ರೆ, ಮನೆ ಸೊಸೆಯಿಂದರೆಲ್ಲ ಸೇರ್ಕೊಂಡು ಪಿತೂರಿ ಮಾಡಿದ್ದಾರೆ, ನೀವು ಅದನ್ನೇ ನಿಜ ಅಂತ ಒಪ್ಕೊಬಿಡ್ತೀರಾ ಅಂತಾನೆ ಶಿವರುದ್ರಪ್ಪ. ಇವರೆಲ್ಲ ಸೇರ್ಕೊಂಡು ನಮ್ಮನ್ನ ಆಟ ಆಡಿಸ್ತಾ ಇಲ್ಲ ಅಂತ ಏನ್ ಗ್ಯಾರಂಟಿ? ಅದಕ್ಕೆಲ್ಲ ನಿಂತ್ಕೊಂಡು ನೋಡ್ತಾರೆ ಮೌನವಾಗಿ. ಅವ್ರವ್ರೆ ಬಿಟ್ರೆ ಬೇರೆ ಏನ್ ಸಾಕ್ಷಿ ಇದೆ? ಅದಕ್ಕೆ ಗೌರಿ ಇದ್ದವಳು, ಇದೆ ಮಾವಯ್ಯ ಅಂತಾಳೆ. ನಾವಷ್ಟೇ ಅಲ್ಲ, ಈ ಕೊಲೆ ಪ್ರಯತ್ನ ನೋಡಿರೋರು ಇನ್ನೂ ಒಬ್ರಿದ್ದಾರೆ. ಯಾವ ಸಾಕ್ಷಿ ಅದು ಹೇಳವ ಅಂದಾಗ ಅಜ್ಜಿ ಗಂಟೆ ಅಳ್ಳಾಡಿಸ್ತಾಳೆ. ಗಂಟೆ ಅಳ್ಳಾಡಿಸ್ತಿದ್ದಾಗೆ ಶಿವರುದ್ರಪ್ಪನಿಗೆ ಶಾಕು. ನಮ್ಮ ಅವ್ವ ಸಾಕ್ಷಿ ನುಡಿತಾವಳಲ್ಲ ಅಂತ. ಆನಂತರ ಪಾರ್ವತಿನೂ ಕೂಡ ನೋಡ್ತಾಳೆ, ಶಂಕರನು ಕೂಡ ಅತ್ತ ತಿರುಗಿ ನೋಡ್ತಾರೆ. ಎಲ್ಲ ಗಕ್ಕನ್ ಒಂದೇ ಸರಿ ಆ ಕಡೆ ತಿರುಗಿ ನೋಡ್ತಾರೆ. ಹೌದು, ಅವತ್ತು ರುದ್ರಭಾವ ಮಾಡಿದ್ದನ್ನೆಲ್ಲ ಮೊದ್ಲು ನೋಡಿದ್ದೆ ಅಜ್ಜಿ. ಅವ್ರು ತಡಿಯಕ್ ಹೋದ್ರೆ ರುದ್ರಭಾವ ಅವ್ರನ್ನ ಮರಕ್ ಕಟ್ಟಾಕಿ ಟಾರ್ಚರ್ ಮಾಡಿದ್ರು ಹೇಳ್ತಾನೆ. ಆಗ ಶಿವರುದ್ರಪ್ಪ ತಿರ್ಕೊಂಡು ನೋಡ್ತಾನೆ. ಅವತ್ತು ಕುಡಿದ್ಬಿಟ್ಟು ಚೆನ್ನಾಗಿ ಅವಳನ್ನ ಮರಕ್ ಕಟ್ಟಾಕಿ, ಅಜ್ಜಿನ ನಿಂತ್ಕೋ ಸುಮ್ನೆ ಅಂತೇಳಿ ಮರಕ್ ಕಟ್ಟಾಕಿ ಇತ್ತ ಹೆಂಡ್ತಿನ ಊಟ ಕೇಳ್ತಾನೆ. ಇದಕ್ಕಿಂತ ಸಾಕ್ಷಿ ಬೇಕಾ ಅಂದಾಗ ವಿಕಟವಾಗಿ ನಗ್ತಾನೆ ಅವರಪ್ಪ ಶಿವರುದ್ರಪ್ಪ. ರುದ್ರ ಸುನಂದನ್ನ ಊತಾಗ್ತಿದ್ದ ಅವ್ವ ನೋಡವಳೆ ಅಂತಲೇ ಇಟ್ಕೊಳ್ಳೋಣ. ಕೋರ್ಟಿಗೆ ಬಂದು ಗಂಟೆ ಅಳ್ಳಾಡ್ ಸಾಕ್ಷಿ ಹೇಳ್ತಾಳ ಅಂತಾನೆ. ಮನೆ ಅಜ್ಜಿ ನಿಂತ್ಕೊಂಡು ನೋಡ್ತಾಳೆ. ಪಾರ್ವತಿ ನಗ್ತಾಳೆ. ಶಿವರುದ್ರಪ್ಪ ಮತ್ತೆ ಅದನ್ನ ಕೋರ್ಟ್ ನಂಬಿಡ್ತದ ಅಂತಾನೆ ಶಿವರುದ್ರಪ್ಪ ಮತ್ತೆ. ಟಣ್ಣ 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 ಅಂತ ಗಂಟೆ ಅಳ್ಳಾಡ್ಸಿದ್ರೆ ಸಾಕ್ಷಿ ಆಗಕ್ಕಲ್ಲ ಗೌರವ್ವ. ವಿಕಟವಾಗಿ ನಗ್ತಾನೆ. ಏನು ನಾನೇ ಗೆದ್ದೇನ್ ನಂಗೆ. ಪಾರ್ವತಿನೂ ಕೂಡ ಹಂಗೆ ನಗ್ತಾಳೆ. ಅಜ್ಜಿ ಬರ್ತಾಳೆ. ಬಂದವಳೆ ಧ್ವನಿ ಎತ್ತಾಳೆ ಅಜ್ಜಿ. ಬರೀ ಡಣ ಡಣ ಅಲ್ಲ ಕಣ್ಮಗ. ಅಜ್ಜಿ ಧ್ವನಿ ಕೇಳ್ತಿದ್ದಂಗೆ ಎಲ್ರಿಗೂ ಶಾಕ್. ಎಲ್ಲ ಇಡೀ ಮನೆಯವರೆಲ್ರಿಗೂ ಶಾಕ್. ಈ ಸತಿ ನಿನ್ ಮಗ ಮಾಡಿರೋ ಕರ್ಮಕಾಂಡನ ನಾನೇ ಬಾಯ್ ಬಿಟ್ಟು ಹೇಳ್ತೀನಿ ಅಂತಾಳೆ. ಎಲ್ರಿಗೂ ಶಾಕ್ ಆಯ್ತದೆ. ಎಲ್ರು ಕೂಡ ಶಿವರುದ್ರಪ್ಪ, ಪಾರ್ವತಿ, ರುದ್ರ ಎಲ್ಲ ಆಶ್ಚರ್ಯವಾಗಿ ನೋಡ್ತಾರೆ. ಪಾಪ ಸುನಂದನಿಗೆ ಬಹಳ ಖುಷಿ ಆಗತ್ತೆ, ಅಜ್ಜಿ ಬಾಯಿ ಬಿಟ್ರಲ್ಲ ಅಂತ ಹೇಳಿ. ಇನ್ಸ್ಪೆಕ್ಟ್ರು ಕರ್ಕೊಂಡ್ ಬನ್ರಿ ಅವನ್ನ ಅಂತಾರೆ. ಅವಳು ಅವ್ವ ಅಂತ ಅಂತಾನೆ ರುದ್ರ. ಆಮೇಲೆ ಪಾರ್ವತಿ ಇದ್ದವಳು ರುದ್ರ ಅಂತ ಕುಕ್ಕೊಂಡು ಹಿಂದಿಂದೇನೆ ಹೋಗ್ತಾಳೆ. ಆಮೇಲೆ ಎಲ್ರು ದುರ್ಗುಟ್ಕೊಂಡು ನೋಡ್ಕೊಂಡು ಹೋಗ್ತಾಳೆ. ಶಂಕರ ಮೌನವಾಗಿ ನಿಂತ್ಕತಾನೆ. ಎಲ್ಲ ಅವ್ರವ್ರ ಜಾಗ ಕೊಟ್ಟೋಯ್ತಾರೆ. ಆಮೇಲೆ ಗೌರಿ ಇದ್ದವಳು ಶಂಕರನ್ ಕಡೆಗೆ ತಿರುಗಿ ಮಾತಾಡಕ್ ಪ್ರಯತ್ನ ಪಡ್ತಾಳೆ. ಆದ್ರೆ ಶಂಕರ ಯಾಕೋ ಮಾತಾಡಕ್ ಇಷ್ಟಪಡದೆ ಸ್ವಲ್ಪ ಬೇಸರಿಸ್ಕೊಂಡು ಆ ಕಡೆ ತಿರ್ಕೊಂಡಿರ್ತಾನೆ. ಅವನಿಗೂ ಎಲ್ಲೋ ಒಂದ್ ಕಡೆ ಗೌರಿಯವರು ನನ್ನನ್ನ ನಿರ್ಲಕ್ಷ್ಯ ಮಾಡ್ಬಿಟ್ರೇನೋ ಅನ್ನೋದು. ಆದ್ರೂ ಗೌರಿಗಾದ್ರೆ ಅರಿವಿಲ್ಲ. ಗೌರಿ ಇದ್ದವಳು, ತುಂಬಾ ಥ್ಯಾಂಕ್ಸ್ ಜೋಗಿ ಅವ್ರೆ, ನಿಮ್ಮಿಂದ ಬಹಳ ಉಪಕಾರ ಆಯ್ತು. ನೀವ್ ಎಲ್ಲಿ ನನಗೆ ಸಪೋರ್ಟ್ ಮಾಡಲ್ವೋ, ರುದ್ರಭಾವನ ಅರೆಸ್ಟ್ ಮಾಡಕ್ ಬಂದಾಗ ಎಲ್ಲಿ ನನ್ ಮೇಲೆ ಕೋಪ ಮಾಡ್ಕೋತಿರೋ ಅಂತ ಹೇಳಿ ಅನ್ಕೊಂಡಿದ್ದೆ. ಆದ್ರೆ ಹಾಗೇನು ಆಗ್ಲಿಲ್ಲ. ನೀವ್ ನನ್ ಪರವಾಗಿ ಇದ್ರಿ, ತುಂಬಾ ಥ್ಯಾಂಕ್ಸ್ ನಿಮ್ಗೆ ಅಂತ ಹೇಳ್ತಾಳೆ. ಅದಕ್ಕೆ ಶಂಕರ ಇದ್ದಾನೆ, ಹೌದು ಅಮ್ಮಿ ಅವ್ರೆ, ನಾನು ಯಾವಾಗ್ಲೂ ನಿಮ್ ಪರವಾಗಿ ಇರ್ತೀನಿ. ಆದ್ರೆ ನೀವು ಮೌನ ವಹಿಸ್ತಾನೆ ಪಾಪ. ಸ್ವಲ್ಪ ಹೊತ್ತು ಬಹಳ ಬೇಸರ ಆಗ್ಬಿಟ್ಟಿರುತ್ತೆ ಅವನ ಮನ್ಸಿಗೆ. ನೀವು ಮಾತ್ರ ಯಾವತ್ತೂ ನನ್ ಪರವಾಗಿ ಇಲ್ಲವೇ ಇಲ್ಲ ಅಂತಾನೆ. ನಾನು ಎಲ್ಲಾನು ನಿಮ್ಗೆ ಏಳಿಗೆ ಮಾಡೋಣ ಅಂತ ಇದ್ದೆ ಜೋಗಿ ಅವ್ರೆ,
ಆದ್ರೆ ಏನು, ಈ ಜೋಗಿ ದಡ್ಡನ್ ಮಗ ಹೇಳದೆ ಬೇಡ ಅಂತ ಅನ್ಕೊಂಡ್ರ, ಒಂದೇ ಒಂದ್ ಮಾತು ಹಿಂಗಾಯ್ತೈತೆ ಅಂತ ಹೇಳಿದ್ರೆ ಆ ನನ್ ಮಗನ್ ಸಿಗ್ದಾಕ್ಬಿಡ್ತಿದ್ದೆ. ನಮ್ಮ ಅತ್ಕೆವ್ವ ಅಂದ್ರೆ ನನಗ್ ಪ್ರಾಣ. ನಿಮಗ್ ಗೊತ್ತಿಲ್ವಾ ಅಮ್ಮಿ ಅವ್ರೆ? ಎಲ್ಲ ಗೊತ್ತಿದ್ರು ನೀವೇನ್ ಮಾಡಿದ್ರೆ? ನನ್ನ ಉದ್ದೇಶ ಅದಾಗಿರ್ಲಿಲ್ಲ ಜೋಗಿ ಅವ್ರೆ. ಹೌದೌದೌದು, ಸಂದಾಗದೆ ಎದೆಗೆ ಚೂರಿ ಹಿಡ್ದುಬಿಟ್ಟು ನನ್ನ ಉದ್ದೇಶ ಅದಾಗಿರ್ಲಿಲ್ಲ ಅಂತ ಅಂತೀರಾ ಅಂತಾನೆ. ಪಾಪ ಬಹಳ ಬೇಸರ ಆಗತ್ತೆ ಅವ್ಗೆ. ಆದ್ರೆ ಏನ್ ಮಾಡೋದು ಅಂತ ಗೊತ್ತಾಗದೆ ಮೌನ ವಹಿಸ್ತಾಳೆ ಪಾಪ ಗೌರಿ. ಅವನ್ ಮಾತನ್ನ ಕೇಳ್ತಾ 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 ಹಾಗೇನೆ ಸ್ವಲ್ಪ ಹೊತ್ತು. ಆಮೇಲೆ ಮತ್ತೆ ಶಂಕರ, ನನಗೆ ನನ್ನ ಸ್ಥಾನ ಏನು ಅನ್ನೋದನ್ನ ತೋರ್ಸ್ಕೊಟ್ಬಿಟ್ರಿ ಬಿಡಿ ಅಂತ ಅಂತಾನೆ ಶಂಕರ. ಗೌರಿಗೆ ಬಹಳ ಬೇಸರ ಆಗತ್ತೆ, ನನ್ನನ್ನು ಅಪಾರ್ಥ ಮಾಡ್ಕೊಬಿಟ್ರಲ್ಲ ಅಂತ ಹೇಳಿ. ಏನ್ ಹೇಳೋದು ಇವ್ರಿಗೆ ಅಂತ ಹೇಳಿ ಹಿಂದೆಲ್ಲ ಬಹಳ ಅಕ್ಕರೆ ತೋರಿಸಿ ಅವಳನ್ನ ಬಹಳ ಆದರದಿಂದ ಕಂಡಂತಹ ದಿನಗಳನ್ನೆಲ್ಲ ಜ್ಞಾಪಿಸ್ಕೊಳ್ತಾ ಅಲ್ಲಿಗೆ ಅವಳಿಗೆ ಬಹಳಷ್ಟು ಸಂಕಟ ಆಗ್ತದೆ. ಹಿಂಗ್ ಹೋಗ್ಬಿಟ್ರಲ್ಲ ಹಿಂಗ್ ಅನ್ಕೊಂಡು ಅಂತ ಹೇಳಿ. ಆದ್ರೂ ಕೂಡ ಸಮಾಧಾನ ಹೊಂದ್ತಾಳೆ. ನೋಡೋಣ ಸಮಾಧಾನ ಆಯ್ತಾರೆ ಅಂತ ಹೇಳಿ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ರು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ನಿಮ್ಮ ಆಶೀರ್ವಾದ ಬಹಳಷ್ಟು ಮುಖ್ಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು.